ರಿಸಲ್ಟ್ ಅಂತ ಗೊತ್ತಿಲ್ಲ ಅತ್ಯ ಈನೇನದಾಯ್ತು ಅನ್ಪಯ್ಯ ಎಂಕ್ ಜಾಲಿ ಎಂದ ಫಿಕ್ಸ್ ಆಗ್ತೀನಿ ಅಂಕ್ ಪ್ಲೇಸ್ಮೆಂಟ್ ಎಂಕಂತೂ ಜಾಬ್ ಫಿಕ್ಸ್ ಈ ಅಮ್ಮಂದು ಯಾವಾಗ್ಲೂ ಮುಗಿಲಿಕ್ಕೆ ಇಲ್ಲ. ಅಪ್ಪನ ಸಸಾರ ಜಾಸ್ತಿ ಆಯ್ತು ಇವಳಿಗೆ. ಇಲ್ಲಿ ಪಾತ್ರ ತೊಳಿಲಿಗುಂಟು, ಬಟ್ಟೆ ಒಗಿಲಿಗುಂಟು, ಅದು ಮೊಬೈಲ್ ಒಂದೇ. ಭೂಮಿ ಭೂಮಿ ಬೊಬ್ಬೆ ಹಾಕಿ ಹಾಕಿ ಸಾಕಾಯ್ತು. ಗಂಟೆ 11 ಆಯ್ತು. ಈಗ ಎದ್ದುಕೊಂಡು ಹಲ್ಲು ಉಜ್ಲಿಕ್ಕೆ ಹೋಗಿದ್ದಾಳೆ. ಎಷ್ಟು ಸಾಕು ಅವಳಿಗೆ ಬೇಗ ಮದುವೆ ಮಾಡಿಕೊಡು, ವಯಸ್ಸಾಯ್ತು. ಅಪ್ಪ ಒಳಗೆ ಅಮ್ಮಂದು ಮುಗಿಸಿ ಬಂದೆ. ಈಗ ನಿಮ್ಮದು ಶುರು ಆಯ್ತಾ? ನಿಮ್ಮದು ಯಾವಾಗ್ಲೂ ಇದ್ದೇ ಆಯ್ತು. ಸಾಕು ಎಂತ ಉಪಕಾರಕ್ಕಿಲ್ಲ, ಮೊಬೈಲ್ ಹೊತ್ತುದು ಒಂದೇ ಆಯ್ತು. ಸಾಕಪ್ಪ ಸಾಕು, ನಿಲ್ಲಿಸ್ತೀರಾ ಒಮ್ಮೆ? ನನಗೆ ನೋಟಿಫಿಕೇಶನ್ ಬಂದಿದೆ, ನಾ ಹೋಗ್ತೇನೆ ಜಾಬ್ಗೆ. ಹಾಯ್. ಹಾಂ, ನಿಮ್ಮ ಹೆಸರು? ನೀತಶ್ರೀ. ಓ ಹಲೋ, ನಿಮ್ಮ ಹೆಸರು? ಭೂಮಿಕಾ. ಮೇ ಐ ಕಮ್ ಇನ್ ಸರ್? Yes, come in. ಕ್ಯಾನ್ ಐ ಸಿಟ್? Yes, sure. ಥ್ಯಾಂಕ್ ಯು. Tell me about yourself. Thank you, sir. Thank you for this opportunity to introduce myself. My name is Bhumika. I am from Madav. I am completed my graduation GFGC Bellare. Rejected. Please go now. Sir, please, sir. No. Please go now. Thank you. Next. ದೇವ್ರೆ, ಈ ಕಂಪನಿಲಾದ್ರೂ ನನ್ನ ಇಂಟರ್ವ್ಯೂ ಪಾಸ್ ಆದರೆ ಸಾಕು. May I come in, sir? Yes, come in. Tell me about yourself. Thank you, ma'am. Thank you for this opportunity to introduce myself. My name is Bhumika. I am from Madav. I am completed my graduation GFGC Bellare. Why do you want to work with your company? I think my skills are aligned with your team's goals and good environment. What are your strength and weakness? My strength is group communication and weakness, trusting issue. Okay, what motivates you? Myself. What is your salary expectation? I expect 60 to 50. Oh, 50 to 60. Very nice. Thank you. Thank you, sir. Okay. ಅದು ಭೂಮಿಕಲ್ಲ. ಹೌದ್ಯಾ? ಭೂಮಿಕಾ ಅಲ್ಲ? ಭೂಮಿಕಾ. Hey. ಹಾಯ್. ಹಾಯ್. ನೀವೇನಿಲ್ಲಿ? ನಾವಿಲ್ಲೇ ಸುಮ್ಮನೆ ಕೂತ್ಕೊಂಡದ್ದು. ನೀ ಎಲ್ಲಿ ಗೊತ್ತು? ನಾನು ಇಂಟರ್ವ್ಯೂ ಹೋಗಿದ್ದೆ. ಓ ಹೌದಾ? ನಿಮಗೆ ಹುಚ್ಚಲ್ಲ ಆ ಇಂಟರ್ವ್ಯೂಗೆಲ್ಲ ಹೋಗೋದು, ಹಣ ಕೊಟ್ಟೆ ಎಲ್ಲ. ಮತ್ತೆ ನಿಮ್ಮಾಗೆ ಇಲ್ಲಿ ಕೂತ್ರೆ ಆಗ್ತದಾ? ಮೊನ್ನೆ ದೊಡ್ಡ ಜನರಾಗಿ ಹೇಳ್ತಿದ್ದಿ ಪ್ಲೇಸ್ಮೆಂಟ್ ಆಗಿದೆ ಅಂತ. ರಿಸಲ್ಟ್ ಬಂದ ಟೈಮಲ್ಲಿ ದೊಡ್ಡ ಬಂಡಲ್ ಬಿಡ್ತಿದ್ಲು. ಸರಿಯಾ, ನನಗೆ ಬಸ್ ಬಂತು, ನಾನು ಹೋಗ್ತೇನೆ. ಹಾಂ ಸರಿ, ಟಾಟಾ, ಬಾಯ್. ಬಾಯ್. ಅಲ್ಲ, ಈಚೆ ಇಂಟರ್ವ್ಯೂ ಸಕ್ಸಸ್ ಆಗ್ತಿಲ್ಲ, ಕಲ್ತದಕ್ಕೆ ಬೆಲೆನೂ ಸಿಗ್ತಿಲ್ಲ. ಈತ ಫ್ರೆಂಡ್ಸು ಕೂಡ ನನ್ನ ಟೀಸ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ. ನೆಮ್ಮದಿಲಿ ಮನೇಲಿ ಇರೋಣ ಅಂದರೆ ಅಪ್ಪ ಅಮ್ಮನ ಕಿರಿಕಿರಿ ಯಾವತ್ತೂ ಮುಗಿಯುವುದಿಲ್ಲ. ನಾನೆಂತ ಮಾಡಲಿ, ಯಾರ ಹತ್ರ ಹೇಳಲಿ?
said she got a job placement through her friends, but actually she had purchased some shares and forgotten about them due to her laziness. When the share prices increased, she received a call from the company and used that money to start her business. ವೆಲ್ಕಮ್ ಸರ್. ಥ್ಯಾಂಕ್ ಯು. ಓಹ್ ನಿಮ್ಮನ್ನು ನಾನು ಇಲ್ಲಿ ನೋಡಿದಾಗ ಆಗ್ತುಂಟಲ್ಲ. ನಾನು ಅವತ್ತು ನಿಮ್ಮ ಕಂಪನಿಗೆ ಇಂಟರ್ವ್ಯೂಗೆ ಹಾಂ ಬಂದಿದ್ದೆ. ಹೌದು ಹೌದು ಹೌದು, ನಿಮ್ಮನ್ನು ಅವತ್ತು ನೋಡಿದ್ದೆ. ನಿಮ್ಮ ರೆಸ್ಯೂಮಲ್ಲಿ ತುಂಬ ಕರಪ್ಷನ್ಸ್ ಇತ್ತು, ಸೋ ರಿಜೆಕ್ಟ್ ಆಯಿತು. ಇದು ನಮ್ಮ ಓನ್ ಓ ಬಿಸ್ನೆಸ್. ಹೌದಾ? ಬನ್ನಿ ನಿಮ್ಮ ಚಾಯ್ಸ್. ಶೋರ್ ನೋಡೋಣ. ಬ್ರೋ ಸರ್ಗೆ ಅವರ ಚಾಯ್ಸ್ ತೋರಿಸಿ. ಎಕ್ಸ್ಕ್ಯೂಸ್ ಮೀ, ಶಾಪ್ ಓನರ್ ನೀವೇನಾ? ಹಾಂ ಹೌದು. ನೀವು ಅವತ್ತು ಇಂಟರ್ವ್ಯೂಗೆ ಬಂದಿದ್ರಲ್ವಾ? ಹಾಂ ಹೌದು ಸರ್. ಮತ್ತಿದೆಲ್ಲ? ಇದು ನನ್ನ ಓನ್ ಬಿಸ್ನೆಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. Fill them with your success, bury them with your smile.